ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ನೀನ್ ಕೇವಲ ಯಶಸ್ಸಿಗೆ ಕೀರ್ತಿಗೋಸ್ಕರ ಕೆಲಸ ಮಾಡ್ಬೇಡ, ಸಂತೃಪ್ತಿಗೋಸ್ಕರ ಕೆಲಸ ಮಾಡುತ್ತಾ ಮುಂದೆ ಸಾಗು ಅಂತೇಳಿ ಡಿ.ವಿ.ಜಿ ಅವರು ತುಂಬಾ ಉತ್ತಮ ನಿದರ್ಶನದೊಂದಿಗೆ ಈ ಕಗ್ಗದಲ್ಲಿ ಹೇಳಿದ್ದಾರೆ. ಅಕ್ಕಿಯಿಂದ ಅನ್ನವನ್ನ ಮಾಡಿ ಹೀಗೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮೊದಲಿಗೆ ಕಂಡಿಡಿದವ್ರು ಯಾರು? ನಾವು ಈಗ ಬರೆಯುತ್ತಿರುವ ಅಕ್ಷರಗಳನ್ನ ಹೀಗೆ ಬರಿಬೇಕು ಅಂತ ಮೊದಲು ಯಾರು ಕಂಡಿಡಿದ್ರು? ಅವ್ರು ಯಾರು ಎಂಬುದು ಈ ಜಗತ್ತಿಗೆ ಗೊತ್ತಿಲ್ಲ. ಇಂಥ ಲೋಕಕ್ಕೆ ಮಹದುಪಕಾರ ಮಾಡಿದ ವ್ಯಕ್ತಿಗಳನ್ನೇ ಜನರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಆದ್ರೆ ನೀನು ನನಗೆ ಕೀರ್ತಿ ಸಿಗುತ್ತೆ, ಯಶಸ್ಸು ಸಿಗುತ್ತೆ ಅಂತೇಳಿ ಕೆಲಸ ಮಾಡ್ತಾ ಹೋಗ್ತಿದ್ಯಾ. ಈ ಆಸೆಯನ್ನ ಬಿಡು. ನಿನ್ನ ಕರ್ತವ್ಯವನ್ನ ನೀನು ಸರಿಯಾಗಿ ಮಾಡ್ತಾ ಹೋಗು. ಆ ಕೀರ್ತಿ ಅನ್ನೋದು ನಿನ್ನನ್ನ ತಾನೇ ಹುಡ್ಕೊಂಡ್ ಬರುತ್ತೆ. ಕೃಷ್ಣ ಹೇಳಿದ ರೀತಿಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ನಾವು ಕೆಲಸವನ್ನ ಮಾಡ್ತಾ ಸಾಗ್ಬೇಕು, ಫಲವನ್ನ ದೇವರು ಕೊಟ್ಟೆ ಕೊಡ್ತಾನೆ. ಹೀಗೆ ನೀನು ನಿನ್ನ ಕೀರ್ತಿ ಹೆಚ್ಚಬೇಕು ಅಂತೇಳಿ ಲೋಕಕ್ಕೆಲ್ಲ ತಿಳಿಬೇಕು ಅಂತ ಹಂಬಲ ಬೇಡ. ನಿನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಸಾಗು ಅಂತೇಳಿ ಡಿ.ವಿ.ಜಿ ಅವರು ತುಂಬಾ ಉತ್ತಮವಾಗಿ ಈ ಪದ್ಯದಲ್ಲಿ ನಮಗೆ ಸಂದೇಶವನ್ನ ನೀಡಿದ್ದಾರೆ.